ನಿರ್ವಹಿಸ್ತಾರೆ. ನಮ್ಮೆಲ್ಲ ವಿಚಾರ ಬಗೆಹರಿಸಿಕೊಂಡು ನಾವು ಉತ್ತಮವಾದ ಆಡಳಿತವನ್ನು ಈ ರಾಜ್ಯದ ಜನತೆಗೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿ ಮತ್ತೆ ನಾವು 2028 ಮತ್ತೆ ನಾವು ಅಧಿಕಾರಕ್ಕೆ ನಾವು ಇವತ್ತು ಬರ್ತೇವೆ. ಅದಕ್ಕೆ ಬೇಕಾಗುವಂತ ಎಲ್ಲ ನಮ್ಮ ಸಾಮಾಜಿಕವಾದ ಒಂದು ಕೆಲಸ ನಾವು ಮಾಡಬೇಕು. ಬದ್ಧತೆಯಿಂದ ಎಲ್ಲಾ ಮಂತ್ರಿಗಳು ಯಾವುದೇ ಅಪೇಕ್ಷೆ ಇಲ್ಲದೆ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ. ನೋಡಿ, ನಮ್ಮ ಬೆಂಗಳೂರು ನಮ್ಮ ರಾಜ್ಯ ರಾಜಧಾನಿ, ಡೆಲ್ಲಿ ನಮ್ಮ ಕೇಂದ್ರ ಭಾರತದ ರಾಜಧಾನಿ, ನಮ್ಮ ಕೆಪಿಸಿಸಿ ಇರುವುದು ಬೆಂಗಳೂರಿನಲ್ಲಿ, ಎಐಸಿಸಿ ಡೆಲ್ಲಿಯಲ್ಲಿ, ಈ ಕಡೆ ಹೋಗ್ಲೇಬೇಕಲ್ಲ. ಮತ್ತೆ ನಮ್ಮ ರಾಜ್ಯದ ಮಂತ್ರಿ ಇರೋದು ಬೆಂಗಳೂರಿನಲ್ಲಿ, ಕೇಂದ್ರದ ಬೆಂಗಳೂರು ಡೆಲ್ಲಿಯಲ್ಲಿ, ಪರಸ್ಪರ ಕೆಲಸ ಕಾರ್ಯಗಳಿಗೆ ಹೋಗ್ಲೇಬೇಕು. ಅದ್ರಲ್ಲಿ ಏನು ವಿಶೇಷತೆ ಇದೆ? ಖಾತೆ ಹಂಚಿಕೆಯಾಗಿ ತುಂಬಾ ದಿನ ಆದ್ರೂ ಕೂಡ ಇನ್ನೂ ಅವರು ಚಾರ್ಜ್ ತಗೊಂಡಿಲ್ಲಲ್ಲ ಸರ್, ಅದಕ್ಕೆ ಮನವೊಲಿಸ್ತೀರಾ ಹೇಗೆ? ನೋಡಿ ಎಲ್ಲವೂ ಕೂಡ ಇವತ್ತು ಬಗೆಹರಿತದೆ. ಎಲ್ಲವೂ ಕೂಡ ಅಂತ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲಾ ಮಂತ್ರಿಗಳು ಇವತ್ತು ಕೆಲಸ ಇವತ್ತು ಮಾಡ್ತಾರೆ. ಅದು ಸ್ಟಾರ್ಟ್ ಆಗಿದೆ ಇಲ್ಲದೆಲ್ಲ ಅವರ ಸ್ಪೀಡಲ್ಲಿ ಎಲ್ಲ ಅನುಭವಿಸ್ತಾರೆ ಇರುವಂತದ್ದು. ನಾವು ಒಗ್ಗಟ್ಟಿನಿಂದ ಇದ್ದು ಉತ್ತಮವಾದ ಕೆಲಸವನ್ನು ಈ ರಾಜ್ಯದ ಜನತೆ ಕೊಟ್ಟು ಜನರ ವಿಶ್ವಾಸ ನಾವು ಗಳಿಸಿಕೊಳ್ತೇವೆ. ಇಲ್ಲಿ ಯಾವ ರೀತಿ ಏನಂತ ಹೇಳಿಕೊಂಡು ಇದರಲ್ಲಿ ಇದಕ್ಕೆ ಅದು ಯಾರು ಕೂಡ ರಾಜ್ಯಕ್ಕೆ ಪ್ರೇರಿತ ದುರುದ್ದೇಶ ಪೂರಿತ ಯಾವ್ದು ಕೂಡ ಆಗಬಾರ್ದು. ನಮಗೊಂದು ವಿಚಾರ ಗೊತ್ತಿಲ್ಲ ಇದರಲ್ಲಿ ಆಗಬಾರ್ದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ಬೋದು. ಅದರ ಬಗ್ಗೆ ನಾವು ಹೆಚ್ಚೇನು ಮಾತಾಡ್ಲಿಕ್ಕಿಲ್ಲ. ಅದನ್ನ ನಾನು ಹೇಳಿದೆಲ್ಲ, ದುರುದ್ದೇಶಿತ ಪೂರಕ ಮತ್ತು ರಾಜಕೀಯವಾಗಿ ಆದರೆ ಅದು ದುರ್ಬಲಕ್ಕೆ ಆಗುವಂಥದ್ದು. ಮತ್ತೆ ನಮಗೆ ಅದು ಏನಂತ ವಿಷಯ ಗೊತ್ತಿಲ್ಲ. ಅದು ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಅದು ಸತ್ಯ ನಮಗೆ ಗೊತ್ತಾಗಿರುವಂತ ವಿಚಾರ ಇರುವಂತದ್ದು. ಬಿಜೆಪಿ ಕಾಲದಲ್ಲೂ ಕೂಡ ಬಿಟ್ಕಣ್ ಹೆಸರನ್ನಾಗಿತ್ತು. ಹೌದು, ನೋಡಿ, ಈ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ನಾವು ಅದರ ಅಭಿಪ್ರಾಯ ಕೊಟ್ಟರೆ ಆಗ್ತದ, ಅದರದ ರೀತಿಯಲ್ಲಿ ಎನ್ಕ್ವೈರಿ ನಡೆದಿದೆ. ಅದರ ಒಂದು ವಿಚಾರ ಇರ್ತದೆ. ನಮ್ಗೆ ಅದರ ಹಿಂದೆ ಏನು ಅದ್ರ ಮುಂದೆ ಏನು ಈಗ ಏನು ವಿಚಾರ ನಮ್ಗೆ ಏನಾದ್ರು ABCD ಗೊತ್ತಿಲ್ಲ. ನಾವೆಲ್ಲ ಅಭಿಪ್ರಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಯಾವುದು ಸರ್ಕಾರ ಬಂದ್ಮೇಲೆ ಸಮಿತಿಯನ್ನ ರಚನೆ ಮಾಡಿದ್ರಿ DCM ನೇತೃತ್ವದಲ್ಲಿ, ಅದು ತನಿಖೆ ಮಾಡಿದ್ರಿ. ಇಲ್ಲ, ಅದರ ಬಗ್ಗೆ ನಾನು ಇಲ್ಲಿ ತನಕ ಸರ್ಕಾರದಲ್ಲಿ ಇರಲಿಲ್ಲಲ್ಲ, ಈಗ ತಾನೇ ಬಂದಿದ್ದೇನೆ. ಅದೇನು ವಿಷಯ ಅಂತ ಗೊತ್ತಿಲ್ಲ. ನೀವು ಹೇಳಿದ್ರಿ, ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.